ಮತ್ತೊಂದು ಕಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಮುಡಾ ಪಾದಯಾತ್ರೆ ಆಗ್ತಾ ಇದೆ, ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ CM ಸಿದ್ದರಾಮಯ್ಯನವರ ವಿರುದ್ಧ ಟೀಕೆಗಿಂತ ಜಾಸ್ತಿಯಾಗಿ HD.K ಮತ್ತು DK ಶಿವಕುಮಾರ್ ಅವರ ವಾಗ್ಯುದ್ಧಗಳೇ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ನಾಳೆ ಅಲ್ಲಿ ಜನಾಂದೋಲನ ಸಭೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇವರು ನಾಡಿದ್ದು ಬಂದು ಪಾದಯಾತ್ರೆ ಅಲ್ಲಿಗೆ ತಲುಪತ್ತೆ. ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಸಿಕ್ಕಿದ್ರು ನಮ್ಮ ರಿಪೋರ್ಟರ್ಗೆ. ಮುಡಾ ಹಗರಣದಲ್ಲಿ CM ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ದೋಸ್ತಿ ನಾಯಕರು ಪಾದಯಾತ್ರೆ 5 ದಿನ ಪೂರೈಸಿದೆ, ಇನ್ನು 2 ದಿನ ಇದೆ. ಬರೋಬ್ಬರಿ 100 ಕಿಲೋಮೀಟರ್ ಕ್ರಮಿಸಿದ ಮೈಸೂರು ಚಲೋ ಪಾದಯಾತ್ರೆ 2 ದಿವಸ ಕಳೆದ ನಂತರ ಅವರು ಮೈಸೂರಿಗೆ ಹೋಗ್ತಾರೆ. ಬಟ್ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ನಾಳೆನೇ ಅಲ್ಲಿ ಜನಾಂದೋಲನ ಸಭೆ ಮಾಡಿ ಇದನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ನಡುವೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮಾತಾಡಿಸಿದ್ವಿ. ಏನು ಹೇಳಿದರು ಅವರು? ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಮಂಡ್ಯದಲ್ಲಿ ಒಟ್ಟು ಹಾಕುವ ಸಮಯವಿದ್ದರು. ರೈತರು ನಮ್ಮ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಇನ್ನು ಪ್ರೀತಮ್ ಗೌಡ ಬೆಂಬಲಿಗರ ಗಲಾಟೆಗೆ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ನಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟ ಸಂದೇಶ ಸಿಕ್ಕಿದೆ. ಪ್ರಧಾನಿ ಮೋದಿ ದೇವೇಗೌಡರ ಸಂಬಂಧ ಅತ್ಯುತ್ತಮವಾಗಿದೆ ಅಂತೇಳಿ ಹೇಳಿದ್ದಾರೆ. ಏನು ಹೇಳಿದರು ನಿಖಿಲ್ ಕುಮಾರಸ್ವಾಮಿ ಕೇಳಿಸ್ಕೊಳ್ಳಿ. ಬಿಜೆಪಿ JDS ದೋಸ್ತಿಗಳ ಪಾದಯಾತ್ರೆ ಶ್ರೀರಂಗಪಟ್ಟಣದತ್ತ ಸಾಗ್ತಾ ಇದೆ. 6ನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿದೆ. ಇವತ್ತಿನ ಜನಸ್ತೋಮ ನಿಜಕ್ಕೂ ಕೂಡ ಸುಮಾರು 15-20 ಸಾವಿರದಷ್ಟು ಜನಸ್ತೋಮ ಬಂದಿರತಕ್ಕಂಥದ್ದು. ಹಾಗೆ ಮಾತಾಡ್ಸೋಕೆ ನಿಖಿಲ್ ಕುಮಾರಸ್ವಾಮಿ 5ನೇ ದಿನ ಸಕ್ಸಸ್ ಆಗಿರ್ತಕ್ಕಂಥ 6ನೇ ದಿನ ಕೂಡ ಇವತ್ತು ಸಾಗ್ತಾ ಇದೆ ಪಾದಯಾತ್ರೆ. ಈ ಭಾಗದ ಜನರಿಗೆ ಏನು ಸಂದೇಶ ಕೊಡ್ತೀರಿ? ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರದ ಕೆಲವೊಂದಷ್ಟು ನಡವಳಿಕೆಗಳು ಇವತ್ತೇನು ಬೆಳಕಿಗೆ ಬಂದಿದೆ. ಮೂಡ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲಿ ಅಭಿವೃದ್ಧಿಗೆ ಇಟ್ಟಂಥ ಒಂದು ಹಣವನ್ನು ಯಾವ ರೀತಿ ದುರುಪಯೋಗನ ಪಡಿಸ್ಕೊಂಡಿದ್ದಾರೆ, ಇದು ಎಲ್ಲವನ್ನು ಕೂಡ ಇವತ್ತು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಹೆಜ್ಜೆ ಹಾಕ್ತಾ ಇದ್ದಾರೆ. ಪ್ರತಿನಿತ್ಯ ತಾವು ಗಮನಿಸ್ತಾ ಇದ್ದೀರಿ, ಇನ್ನೇನು ಪಾದಯಾತ್ರೆ ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗುತ್ತೆ. ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಕೇಂದ್ರದ ಸಚಿವರು, ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ನಮ್ಮ ಪಾದಯಾತ್ರೆಯಲ್ಲಿ ಬಾಬುರಾಯನ ಕೊಪ್ಪಲಲ್ಲಿ ಬಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಒಟ್ಟಾರೆಯಾಗಿ ರಾಜ್ಯದ ಜನತೆ ಇವತ್ತು ಈ ರಾಜ್ಯದ ಸಂಪತ್ತನ್ನು ಉಳಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ನಾವು ಏನು ಮಾಡಬೇಕು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ, ನಿಮ್ಮ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ನಡುಕ ಶುರುವಾಗಿದೆಯಾ? ಕಾಂಗ್ರೆಸ್ ಇವತ್ತು ಆಡಳಿತ ಪಕ್ಷದಲ್ಲಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆ ಅಧಿಕಾರ ಕೊಟ್ಟಿದ್ದಾರೆ. ಏನೇ ಭ್ರಷ್ಟಾಚಾರಗಳು ಯಾರದೇ ಕಾಲಲ್ಲಿ ಆಗಿದ್ರೂ ಬಯಲ್ಗೆಳಿತಕ್ಕಂಥದ್ದು ಅವ್ರಿಗೆ ಎಲ್ಲ ರೀತಿ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ. ಹಾಗಾಗಿ ಇವತ್ತಾಗಿರ್ತಕ್ಕಂಥ ಈ ಹಗರಣ ಇದೆಯಲ್ಲ, ಆಡಳಿತ ಪಕ್ಷ ಮೊದಲು ಇವತ್ತು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗಿದೆ. ಆಮೇಲೆಲ್ಲ ಬಯಲು ಎಳೆಯೋರಂತೆ, ನಾವು ಹೇಳಿದ್ದೀವಿ ನೀವು ಹೇಳಿವ್ರಂತೆ. ಇವಾಗ ಜನ ಕೇಳ್ತಾ ಇದಾರಲ್ಲ ಪ್ರಶ್ನೆ, ಈ ಪ್ರಶ್ನೆಗೆ ಮೊದಲು ಉತ್ತರ ಕೊಡಬೇಕು. ಇದಿಷ್ಟು ಕೂಡ JDS ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು ನೇರವಾಗಿ ಸವಾಲನ್ನು ಹಾಕಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮತ್ತೊಂದು ಕಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಮುಡಾ ಪಾದಯಾತ್ರೆ ಆಗ್ತಾ ಇದೆ, ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ CM ಸಿದ್ದರಾಮಯ್ಯನವರ ವಿರುದ್ಧ ಟೀಕೆಗಿಂತ ಜಾಸ್ತಿಯಾಗಿ HD.K ಮತ್ತು DK ಶಿವಕುಮಾರ್ ಅವರ ವಾಗ್ಯುದ್ಧಗಳೇ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ನಾಳೆ ಅಲ್ಲಿ ಜನಾಂದೋಲನ ಸಭೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇವರು ನಾಡಿದ್ದು ಬಂದು ಪಾದಯಾತ್ರೆ ಅಲ್ಲಿಗೆ ತಲುಪತ್ತೆ. ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಸಿಕ್ಕಿದ್ರು ನಮ್ಮ ರಿಪೋರ್ಟರ್ಗೆ. ಮುಡಾ ಹಗರಣದಲ್ಲಿ CM ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ದೋಸ್ತಿ ನಾಯಕರು ಪಾದಯಾತ್ರೆ 5 ದಿನ ಪೂರೈಸಿದೆ, ಇನ್ನು 2 ದಿನ ಇದೆ. ಬರೋಬ್ಬರಿ 100 ಕಿಲೋಮೀಟರ್ ಕ್ರಮಿಸಿದ ಮೈಸೂರು ಚಲೋ ಪಾದಯಾತ್ರೆ 2 ದಿವಸ ಕಳೆದ ನಂತರ ಅವರು ಮೈಸೂರಿಗೆ ಹೋಗ್ತಾರೆ. ಬಟ್ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ನಾಳೆನೇ ಅಲ್ಲಿ ಜನಾಂದೋಲನ ಸಭೆ ಮಾಡಿ ಇದನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ನಡುವೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮಾತಾಡಿಸಿದ್ವಿ. ಏನು ಹೇಳಿದರು ಅವರು? ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಮಂಡ್ಯದಲ್ಲಿ ಒಟ್ಟು ಹಾಕುವ ಸಮಯವಿದ್ದರು. ರೈತರು ನಮ್ಮ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಇನ್ನು ಪ್ರೀತಮ್ ಗೌಡ ಬೆಂಬಲಿಗರ ಗಲಾಟೆಗೆ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ನಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟ ಸಂದೇಶ ಸಿಕ್ಕಿದೆ. ಪ್ರಧಾನಿ ಮೋದಿ ದೇವೇಗೌಡರ ಸಂಬಂಧ ಅತ್ಯುತ್ತಮವಾಗಿದೆ ಅಂತೇಳಿ ಹೇಳಿದ್ದಾರೆ. ಏನು ಹೇಳಿದರು ನಿಖಿಲ್ ಕುಮಾರಸ್ವಾಮಿ ಕೇಳಿಸ್ಕೊಳ್ಳಿ. ಬಿಜೆಪಿ JDS ದೋಸ್ತಿಗಳ ಪಾದಯಾತ್ರೆ ಶ್ರೀರಂಗಪಟ್ಟಣದತ್ತ ಸಾಗ್ತಾ ಇದೆ. 6ನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿದೆ. ಇವತ್ತಿನ ಜನಸ್ತೋಮ ನಿಜಕ್ಕೂ ಕೂಡ ಸುಮಾರು 15-20 ಸಾವಿರದಷ್ಟು ಜನಸ್ತೋಮ ಬಂದಿರತಕ್ಕಂಥದ್ದು. ಹಾಗೆ ಮಾತಾಡ್ಸೋಕೆ ನಿಖಿಲ್ ಕುಮಾರಸ್ವಾಮಿ 5ನೇ ದಿನ ಸಕ್ಸಸ್ ಆಗಿರ್ತಕ್ಕಂಥ 6ನೇ ದಿನ ಕೂಡ ಇವತ್ತು ಸಾಗ್ತಾ ಇದೆ ಪಾದಯಾತ್ರೆ. ಈ ಭಾಗದ ಜನರಿಗೆ ಏನು ಸಂದೇಶ ಕೊಡ್ತೀರಿ? ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರದ ಕೆಲವೊಂದಷ್ಟು ನಡವಳಿಕೆಗಳು ಇವತ್ತೇನು ಬೆಳಕಿಗೆ ಬಂದಿದೆ. ಮೂಡ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲಿ
ಅಭಿವೃದ್ಧಿಗೆ ಇಟ್ಟಂಥ ಒಂದು ಹಣವನ್ನು ಯಾವ ರೀತಿ ದುರುಪಯೋಗನ ಪಡಿಸ್ಕೊಂಡಿದ್ದಾರೆ. ಇದು ಎಲ್ಲವನ್ನು ಕೂಡ ಇವತ್ತು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಹೆಜ್ಜೆ ಹಾಕ್ತಾ ಇದ್ದಾರೆ. ಪ್ರತಿನಿತ್ಯ ತಾವು ಗಮನಿಸ್ತಾ ಇದ್ದೀರಿ, ಇನ್ನೇನು ಪಾದಯಾತ್ರೆ ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗುತ್ತೆ. ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಕೇಂದ್ರದ ಸಚಿವರು, ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ನಮ್ಮ ಪಾದಯಾತ್ರೆಯಲ್ಲಿ ಬಾಬರಾಯನ ಕೊಪ್ಪಲಲ್ಲಿ ಬಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಒಟ್ಟಾರೆಯಾಗಿ ರಾಜ್ಯದ ಜನತೆ ಇವತ್ತು ಈ ರಾಜ್ಯದ ಸಂಪತ್ತನ್ನು ಉಳಿಸ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷವಾಗಿ ನಮ್ಮ ಕೆಲಸನ ಏನು ಮಾಡಬೇಕು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ, ನಿಮ್ಮ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ನಡುಕ ಶುರುವಾಗಿದೆಯಾ? ಕಾಂಗ್ರೆಸ್ ಇವತ್ತು ಆಡಳಿತ ಪಕ್ಷದಲ್ಲಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆ ಅಧಿಕಾರ ಕೊಟ್ಟಿದ್ದಾರೆ. ಯಾವುದೇ ಏನೇ ಭ್ರಷ್ಟಾಚಾರಗಳು ಯಾರದೇ ಕಾಲಲ್ಲಿ ಆಗಿದ್ರೂ ಬಯಲ್ಗೆಳಿತಕ್ಕಂಥದ್ದು ಅವ್ರಿಗೆ ಎಲ್ಲ ರೀತಿ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ. ಹಾಗಾಗಿ ಇವತ್ತಾಗಿರ್ತಕ್ಕಂಥ ಈ ಹಗರಣ ಇದೆಯಲ್ಲ, ಆಡಳಿತ ಪಕ್ಷ ಮೊದಲು ಇವತ್ತು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗಿದೆ. ಆಮೇಲೆಲ್ಲ ಬಯಲು ಎಳೆಯೋರಂತೆ, ನಾವು ಎಳಿತೀವಿ ನೀವು ಎಳೆಯೋರಂತೆ. ಇವಾಗ ಜನ ಕೇಳ್ತಾ ಇದಾರಲ್ಲ ಪ್ರಶ್ನೆ, ಈ ಪ್ರಶ್ನೆಗೆ ಮೊದಲು ಉತ್ತರ ಕೊಡಬೇಕು. ಇದಿಷ್ಟು ಕೂಡ JDS ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು ನೇರವಾಗಿ ಸವಾಲನ್ನ ಹಾಕಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮತ್ತೊಂದು ಕಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಮುಡಾ ಪಾದಯಾತ್ರೆ ಆಗ್ತಾ ಇದೆ, ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ CM ಸಿದ್ದರಾಮಯ್ಯನವರ ವಿರುದ್ಧ ಟೀಕೆಗಿಂತ ಜಾಸ್ತಿಯಾಗಿ HDK ಮತ್ತು DK ಶಿವಕುಮಾರ್ ಅವರ ವಾಗ್ಯುದ್ಧಗಳೇ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ನಾಳೆ ಅಲ್ಲಿ ಜನಾಂದೋಲನ ಸಭೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇವರು ನಾಡಿದ್ದು ಬಂದು ಪಾದಯಾತ್ರೆ ಅಲ್ಲಿಗೆ ತಲುಪತ್ತೆ. ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಸಿಕ್ಕಿದ್ರು ನಮ್ಮ ರಿಪೋರ್ಟರ್ಗೆ. ಮುಡಾ ಹಗರಣದಲ್ಲಿ CM ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ದೋಸ್ತಿ ನಾಯಕರು ಪಾದಯಾತ್ರೆ 5 ದಿನ ಪೂರೈಸಿದೆ, ಇನ್ನು 2 ದಿನ ಇದೆ. ಬರೋಬ್ಬರಿ 100 ಕಿಲೋಮೀಟರ್ ಕ್ರಮಿಸಿದ ಮೈಸೂರು ಚಲೋ ಪಾದಯಾತ್ರೆ 2 ದಿವಸ ಕಳೆದ ನಂತರ ಅವರು ಮೈಸೂರಿಗೆ ಹೋಗ್ತಾರೆ. ಬಟ್ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ನಾಳೆನೇ ಅಲ್ಲಿ ಜನಾಂದೋಲನ ಸಭೆ ಮಾಡಿ ಇದನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ನಡುವೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮಾತಾಡಿಸಿದ್ರು. ಏನು ಹೇಳಿದರು ಅವರು? ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಮಂಡ್ಯದಲ್ಲಿ ಒಟ್ಟು ಹಾಕುವ ಸಮಯವಿದ್ದರು. ರೈತರು ನಮ್ಮ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಇನ್ನು ಪ್ರೀತಮ್ ಗೌಡ ಬೆಂಬಲಿಗರ ಗಲಾಟೆಗೆ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ನಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟ ಸಂದೇಶ ಸಿಕ್ಕಿದೆ. ಪ್ರಧಾನಿ ಮೋದಿ ದೇವೇಗೌಡರ ಸಂಬಂಧ ಅತ್ಯುತ್ತಮವಾಗಿದೆ ಅಂತೇಳಿ ಹೇಳಿದ್ದಾರೆ. ಏನು ಹೇಳಿದರು ನಿಖಿಲ್ ಕುಮಾರಸ್ವಾಮಿ ಕೇಳಿಸ್ಕೊಳ್ಳಿ. ಬಿಜೆಪಿ JDS ದೋಸ್ತಿಗಳ ಪಾದಯಾತ್ರೆ ಶ್ರೀರಂಗಪಟ್ಟಣದತ್ತ ಸಾಗ್ತಾ ಇದೆ. 6ನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿದೆ. ಇವತ್ತಿನ ಜನಸ್ತೋಮ ನಿಜಕ್ಕೂ ಕೂಡ ಸುಮಾರು 15-20 ಸಾವಿರದಷ್ಟು ಜನಸ್ತೋಮ ಬಂದಿರತಕ್ಕಂಥದ್ದು. ಹಾಗೆ ಮಾತಾಡ್ಸೋಕೆ ನಿಖಿಲ್ ಕುಮಾರಸ್ವಾಮಿ 5ನೇ ದಿನ ಸಕ್ಸಸ್ ಆಗಿರ್ತಕ್ಕಂಥ 6ನೇ ದಿನ ಕೂಡ ಇವತ್ತು ಸಾಗ್ತಾ ಇದೆ ಪಾದಯಾತ್ರೆ. ಈ ಭಾಗದ ಜನರಿಗೆ ಏನು ಸಂದೇಶ ಕೊಡ್ತೀರಿ? ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರದ ಕೆಲವೊಂದಷ್ಟು ನಡವಳಿಕೆಗಳು ಇವತ್ತೇನು ಬೆಳಕಿಗೆ ಬಂದಿದೆ. ಮೂಡ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲಿ ಅಭಿವೃದ್ಧಿಗೆ ಇಟ್ಟಂಥ ಒಂದು ಹಣವನ್ನು ಯಾವ ರೀತಿ ದುರುಪಯೋಗನ ಪಡಿಸ್ಕೊಂಡಿದ್ದಾರೆ. ಇದು ಎಲ್ಲವನ್ನು ಕೂಡ ಇವತ್ತು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಹೆಜ್ಜೆ ಹಾಕ್ತಾ ಇದ್ದಾರೆ. ಪ್ರತಿನಿತ್ಯ ತಾವು ಗಮನಿಸ್ತಾ ಇದ್ದೀರಿ, ಇನ್ನೇನು ಪಾದಯಾತ್ರೆ ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗುತ್ತೆ. ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಕೇಂದ್ರದ ಸಚಿವರು, ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ನಮ್ಮ ಪಾದಯಾತ್ರೆಯಲ್ಲಿ ಬಾಬರಾಯನ ಕೊಪ್ಪಲಲ್ಲಿ ಬಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಒಟ್ಟಾರೆಯಾಗಿ ರಾಜ್ಯದ ಜನತೆ ಇವತ್ತು ಈ ರಾಜ್ಯದ ಸಂಪತ್ತನ್ನು ಉಳಿಸ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷವಾಗಿ ನಮ್ಮ ಕೆಲಸನ ಏನು ಮಾಡಬೇಕು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ, ನಿಮ್ಮ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ನಡುಕ ಶುರುವಾಗಿದೆಯಾ? ಕಾಂಗ್ರೆಸ್ ಇವತ್ತು ಆಡಳಿತ ಪಕ್ಷದಲ್ಲಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆ ಅಧಿಕಾರ ಕೊಟ್ಟಿದ್ದಾರೆ. ಯಾವುದೇ ಏನೇ ಭ್ರಷ್ಟಾಚಾರಗಳು ಯಾರದೇ ಕಾಲಲ್ಲಿ ಆಗಿದ್ರೂ ಬಯಲ್ಗೆಳಿತಕ್ಕಂಥದ್ದು ಅವ್ರಿಗೆ ಎಲ್ಲ ರೀತಿ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ. ಹಾಗಾಗಿ ಇವತ್ತಾಗಿರ್ತಕ್ಕಂಥ ಈ ಹಗರಣ ಇದೆಯಲ್ಲ, ಆಡಳಿತ ಪಕ್ಷ ಮೊದಲು ಇವತ್ತು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗಿದೆ. ಆಮೇಲೆಲ್ಲ ಬಯಲು ಎಳೆಯೋರಂತೆ, ನಾವು ಎಳಿತೀವಿ ನೀವು ಎಳೆಯೋರಂತೆ. ಇವಾಗ ಜನ ಕೇಳ್ತಾ ಇದಾರಲ್ಲ ಪ್ರಶ್ನೆ, ಈ ಪ್ರಶ್ನೆಗೆ ಮೊದಲು ಉತ್ತರ ಕೊಡಬೇಕು. ಇದಿಷ್ಟು ಕೂಡ JDS ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು ನೇರವಾಗಿ ಸವಾಲನ್ನ ಹಾಕಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.